ಸುಧಾ ಅವರೇ, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ನಂದನ್ ಬಂದಿದ್ದಾರಾ? ಬಂದಿದ್ದಾರೆ ಸರ್. ಅವರು ಸುಬ್ಬಮ್ಮನವ್ರ ಮ್ಯಾನೇಜರ್ಗೆ ಫೋನ್ ಮಾಡ್ತಿದ್ದಾರೆ. ಅವ್ರನ್ನ ಇಮಿಡಿಯೇಟಾಗಿ ನನ್ನ ಚೇಂಬರ್ಗೆ ಕಳಿಸಿ. ಹಾಗೆ ಸುಬ್ಬಮ್ಮನವ್ರಿಗೆ ಸಂಬಂಧಪಟ್ಟ ಎಲ್ಲ ಫೈಲ್ಸನ್ನು ತಗೊಂಡು ಈಗಲೇ ನನ್ನ ಕ್ಯಾಬಿನಿಗೆ ಬನ್ನಿ. ಓಕೆ ಸರ್. ಹಾಂ, ಒಂದು ನಿಮಿಷ. ನಂದನ್ಗೆ ನಮ್ಮ ಪ್ರಾಡಕ್ಟ್ಸಲ್ಲಿ ಏನಾದರೂ ಡಿಫೆಕ್ಟ್ ಇದೆ ಅಂತ ಚೆಕ್ ಮಾಡೋಕ್ಕೆ ಹೇಳಿ. ಹಾಗೆ ಎಲ್ಲ ಪ್ರಾಡಕ್ಟಲ್ಲೂ ಮ್ಯಾನುಫ್ಯಾಕ್ಚರಿಂಗ್ ಡೇಟು, ಎಕ್ಸ್ಪೈರಿ ಡೇಟು ಚೆಕ್ ಮಾಡೋಕ್ಕೆ ಹೇಳಿ. ಯಾವ್ದಾದ್ರು ಒಂದು ಪ್ರಾಡಕ್ಟಲ್ಲ ಡೇಟ್ ಎಕ್ಸ್ಪೈರಿ ಆಗಿದ್ರೆ ಆ ಸೆಕ್ಷನ್ ಹೆಡನ್ನು ಈಗಲೇ ಫೈರ್ ಮಾಡಿ. ಸರ್, ನಮ್ಮ ಕಂಪ್ನಿ ಶುರುವಾಗಿ 40 ವರ್ಷ ಆಯಿತು. ಈ 40 ವರ್ಷದಲ್ಲಿ ನಮ್ಮ ಕಂಪ್ನಿ ಪ್ರಾಡಕ್ಟ್ದು ಕ್ವಾಲಿಟಿ ಬಗ್ಗೆ ಒಂದೇ ಒಂದು ಕಂಪ್ಲೇಂಟ್ ಬಂದಿರೋ ಉದಾಹರಣೆನೂ ಇಲ್ಲ ಸರ್. ಆದರೆ ಈಗ ಬಂದಿದೆಯಲ್ಲ ಸುಬ್ಬಮ್ಮವ್ರ ಕಡೆಯಿಂದ. ಈ ಸುಬ್ಬಮ್ಮವರು ನಮ್ಮ ಪ್ರಾಡಕ್ಟ್ ಕ್ವಾಲಿಟಿ ಚೆನ್ನಾಗಿಲ್ಲ, ಅದು ಇದಂತ ರೀಸನ್ ಕೊಡ್ತಿದ್ದಾರೆ. ಕ್ಲಾರಿಫಿಕೇಶನ್ ಮಾಡಿದ್ರೆ ಫೋನಿಗೆ ಸಿಗ್ತಿಲ್ಲ. ನನಗಂತೂ ತಲೆ ಕೆಟ್ಟು ಹೋಗಿದೆ. ನೋಡಿಸೋದವ್ರೆ, ಸುಬ್ಬಮ್ಮವ್ರು ಏನಾದರೂ ನಮಗೆ ಆರ್ಡರ್ ಕೊಡೋದ್ರೆ ನಿಲ್ಲಿಸ್ಬಿಟ್ರೆ ನಮ್ಮ ಕಂಪನಿಗೆ ಲಕ್ಷಾಂತರ ರೂಪಾಯಿ ಲಾಸ್ ಆಗುತ್ತೆ. ನಾವು ಬಿಸ್ನೆಸ್ ಫೀಲ್ಡಲ್ಲಿ ತಲೆ ತೆಗಿಸ್ಬೇಕಾಗತ್ತೆ. ನಾವು ಬೇಕಾದರೆ ಹೊಸ ಕ್ಲೈಂಟ್ಸ್ನ ಹುಡುಕೋಬೋದು. ಆದರೆ ಈ ವಿಷಯ ಏನಾದರೂ ಬಿಸ್ನೆಸ್ ಫೀಲ್ಡವ್ರಿಗೆ ಗೊತ್ತಾದರೆ ನಮ್ಮ ಮಿಕ್ಕ ಕ್ಲೈಂಟ್ಸ್ ಕೂಡ ನಮ್ಮಲ್ಲಿ ನಂಬಿಕೆ ಕಳ್ಕೊತಾರೆ. ಅದಕ್ಕೆ ಇಷ್ಟೊಂದು ಟೆನ್ಷನ್ ಆಗಿರುತ್ತೆ. ಹೋಗಿ ಮೊದಲು ನಂದನ್ನು ಕೇಳಿ. ಓಕೆ ಬೇಗ. ಐ ಡೂ ಇಟ್ ಸರ್. ಓಕೆ ಸರ್. ಸಾಕು ನಿಲ್ಸಿದ್ದು. ಓಕೆ, ಸಾರಿ. ವಸು, ನೀನು ಅತ್ತೆ ಜಾನ್ವಿ ಸೇರಿ ಶ್ರೀಗೆ ಆ ಸುಬ್ಬಮ್ಮನ ವಿಷಯದಲ್ಲಿ ಆಟ ಆಡಿಸಿರೋದು ನಂಗೆ ಒಂಚೂರು ಇಷ್ಟ ಆಗ್ತಿಲ್ಲ. ನಮ್ಗೇನು ಇಷ್ಟನಾ ಶ್ರೀನ ಟೆನ್ಷನಲ್ಲಿ ನೋಡೋಕ್ಕೆ? ಮತ್ತೆ ಯಾಕೆ ಹಾಗೆ ಮಾಡ್ತಿದ್ದೀರಾ? ಭಾವ ಮತ್ತೆ ಶ್ರೀ ಇಬ್ರು ಹತ್ರ ಆಗ್ಲಿ ಅಂತ, ಶ್ರೀಗೆ ಭಾವನ ಬಗ್ಗೆ ಗೌರವ ಹುಟ್ಲಿ ಅಂತ. ವಸು, ಗೌರವ ಕೊಡೋದು ವ್ಯಕ್ತಿಗಲ್ಲ, ವ್ಯಕ್ತಿತ್ವಕ್ಕೆ. ಶ್ರೀಗೆ ಭಾವನವ್ರ ವ್ಯಕ್ತಿತ್ವದ ಬಗ್ಗೆ ತಿರಸ್ಕಾರ ಇದೆ. ಅದನ್ನ ಈ ರೀತಿ ಬದಲಾಯಿಸೋಕೆ ಪ್ರಯತ್ನ ಪಡ್ತಿರೋ ದಾರಿ ಸರಿಯಲ್ಲ. ಪಾಪ ಕಣೆ ಶ್ರೀ, ಸುಬ್ಬಮ್ಮನ ಪ್ರಾಬ್ಲಮ್ ಬಂದಾಗಿಂದನೂ ಒಂದು ನಿಮಿಷ ನೆಮ್ಮದಿಯಾಗಿಲ್ಲ. ತಿಂಡಿ ಕೂಡ ತಿಂದೆ ಹೋಗಿದ್ದಾನೆ. ಆಫೀಸಿಗೆ ಫೋನ್ ಮಾಡಿದ್ದೆ. ಸುಧಾ ಅವ್ರು ಹೇಳಿದ್ರು ಸುಬ್ಬಮ್ಮನ ಪ್ರಾಬ್ಲಮ್ ಇನ್ನೂ ಸಾಲ್ವ್ ಆಗಲಿಲ್ಲ, ಶ್ರೀ ಅದ್ರ ಬಗ್ಗೆ ತುಂಬ ತಲೆ ಕೆಡಿಸ್ಕೊಂಡಿದ್ದಾನೆ ಅಂತ. ಅತ್ತೆ ಕಂಪ್ನಿ ಕಟ್ಟಿರ್ಬೋದು, ಆದರೆ ಹಗಲು ರಾತ್ರಿ ಕಂಪ್ನಿಗೋಸ್ಕರ ಕಷ್ಟಪಟ್ಟಿರೋದು ಶ್ರೀ. ಅವನಿಗೆ ಈ ರೀತಿ ಗೋಳೈಕೋತಿದ್ದೀರಲ್ಲ, ಇದು ಸರಿಯಲ್ಲ ವಸು. ಅಪ್ಪ ಮಗನ್ ಒಂದು ಮಾಡೋದಕ್ಕೆ ಇದು ಒಂದೇನ ದಾರಿ ಸಿಕ್ಕಿರೋದು ನಿಮಗೆ? ಆಯ್ತು, ಇದಕ್ಕಿಂತ ಒಳ್ಳೆ ದಾರಿ, ಸುಲಭವಾಗಿರೋ ದಾರಿ ನಿಮ್ಗೆ ಯಾವ್ದಾದ್ರು ಗೊತ್ತಿದ್ರೆ ನೀವೇ ಹೇಳಿ. ದಾರಿ ಯಾವುದೂ ಕಾಣಿಸ್ತಿಲ್ಲ. ಆದರೆ ಶ್ರೀಗ್ ನಿಜ ಗೊತ್ತಾದ್ರೆ ನೀನು ಜಾನ್ವಿ ಅತ್ತೆ ಯಾರು ಅವ್ನ ಮುಖ ಕೊಟ್ಟು ಮಾತಾಡಕ್ ಸಾಧ್ಯ ಇಲ್ಲ. ನಿಜ ಗೊತ್ತಾದ್ಮೇಲೆ ಶ್ರೀ ಜಾನ್ವಿಗೆ ಏನಾದ್ರು ಅಂದ್ರೆ